ಇಲ್ಲ ಅದರಿಂದ ಸುಳ್ಳು ಅಂತ ಯಾಕೆ ಹೇಳಬಾರ್ದು? ಅದು ಈಗಿಲ್ಲ ಅನ್ನೋ ಕಾಲಕ್ಕೆ ಸುಳ್ಳು ಅಂತ ಹೇಳಕ್ಕೆ ಬರೋದಿಲ್ಲ. ಒಮ್ಮಿದ್ರೆ ಆಯ್ತು. ಒಂದು ಮುತ್ತಾತ ಇಲ್ಲ, ಅದಿದ್ದ ಸತ್ಯ. ಅದೇ ರೀತಿ ಇವ್ರ ವಾದ ಏನು ಅಂದರೆ, ಪಶ್ಚಾತ್ ಅದೃಷ್ಟೇ, ಎಚ್ಚರ ಬಂದ ಮೇಲೆ ಕನಸು ಕಾಣೋದಿಲ್ಲ ಅಂದರೆ ಕನಸು ಸುಳ್ಳು ಅಂತ ಯಾಕೆ ಹೇಳಬಾರ್ದು ಅಂದರೆ ಹೇಳಬಾರ್ದು. ಯಾತಕ್ಕೆ? ಅಶಕ್ಯ ಕರಣ ಶಕ್ತಿ ಮತ್ತು ಅದೀಶ್ವರ ಸಂಸ್ಕಾರೇಣ. ಮತ್ತೆ ಎಲ್ಲಿ ಹೋಯ್ತು ಅದಕ್ಕೆ? ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ದೇವರ ಶಕ್ತಿ ಅದು. ಸ್ಕ್ರೀನ್ ಅಷ್ಟೇ ನೋಡೋದು, ಸಿನಿಮಾ ಸ್ಕ್ರೀನ್ ಇರುತ್ತೆ ಅಷ್ಟೇ. ಒಂದೇ ಸ್ಕ್ರೀನ್ ಏನು ಚೆನ್ನಾಗಲ್ಲ, ಅದ್ರ ಮೇಲೆ ಹಾಕ್ತಾ ತೋರಿಸ್ತಾ ಏನೋ ಜೊತೆ ಅದು ಯಂತ್ರದಿಂದ ಆಗ್ತಕ್ಕಂಥ ಕೆಲಸ. ಇದು ಭಗವಂತ ಮಾಡೋ ಕೆಲಸ ಆದ್ದರಿಂದ ಯಾವುದನ್ನು ಸೃಷ್ಟಿ ಮಾಡಿ ಅಲ್ಲೆಲ್ಲ ಏನೋ ಮಾಡಿಬಿಡ್ತಾನೆ, ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಈಗಿಲ್ಲ ಅನ್ನೋದು ಸುಳ್ಳು ಅನ್ನೋದಕ್ಕೆ ಕಾರಣ ಅಲ್ಲ. ಇವಾಗ ರಿಜಿಸ್ಟ್ರೇಷನ್ಗೆ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ, ಡಾಕ್ಯುಮೆಂಟ್ ಕಳ್ಕೊಂಬಿಟ್ಟು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಲ್ಲ ಅದರಿಂದ. ಅರ್ಥ ಆಯ್ತಾ? ರಿಜಿಸ್ಟ್ರೇಷನ್ ಕಾಲಕ್ಕೆಲ್ಲ ಇತ್ತು, ಮುಗಿದೋಯ್ತು, ಅದ್ರ ಬಗ್ಗೆ ಮಾತೇ ಇಲ್ಲ. ಗೊತ್ತಾಯ್ತು? ಈಗ ಡಾಕ್ಯುಮೆಂಟ್ಸ್ ಕಳೆದು ಹೋದರೆ ರಿಜಿಸ್ಟ್ರೇಷನ್ ಹೋಯ್ತು ಅಂತಾನ? ಎಲ್ಲರೂ ನೋಡಿದ್ದೀರಾ ನೀವು ಅದನ್ನು? ಹೋಗೋದೇ ಇಲ್ಲ. ಡಾಕ್ಯುಮೆಂಟ್ ಒಂದೂ ಇಲ್ಲ, ಎಲ್ಲ ಹೋಗ್ತಿ ಎಲ್ಲ ಕಳ್ಕೊಂಬಿಟ್ಟ. ರಿಜಿಸ್ಟ್ರೇಷನ್ ಮಾಡಿ ಹೊರ ಬರ್ತಾನೆ ಕಳ್ಕೊಂಬಿಟ್ಟ. ಏನಾಗಿ ರಿಜಿಸ್ಟ್ರೇಷನ್ ಫುಲ್ಲಿ ವ್ಯಾಲಿಡ್. ಇವ್ರ ಪ್ರಕಾರ ಏನು ಇಲ್ಲ ಆದ್ದರಿಂದ ಎಲ್ಲ ಹೋಯ್ತು. ಇವ್ರ ವಾದ ಸರಿಯಲ್ಲ. ನಚ ಅಭಿಜ್ಞಾನ ಮಾತ್ರೇಣ ಸ್ವಪ್ನ ಪ್ರತೀತ್ಯ ಜ್ಞಾನಶಕ್ತಿಯವ ಸ್ವಪ್ನ ತಿರೋಧಾನಂ ನ. ಬಿಡೋದು ಮತ್ತೆ ಪ್ರಶ್ನೆ ಕೇಳ್ತಾರೆ, ಹೋಗಿ ಬಿಡ್ರಿ, ಕನ್ನಡಕ್ಕೆ ದೇವರು ಬೇಕು, ಹೋಗಿ ಹೇಳಕ್ಕೆ ದೇವರೇ ಹಾಕಬೇಕು. ಕನಸು ಮುಗಿದು ಹೇಳ್ಬೇಕಾದ್ರೆ ದೇವರೇ ಯಾತಕ್ಕೆ ಬೇಕು? ಯಾಕೆ? ಆಮೇಲೆ ಬಂದೇ ಬಿಟ್ಟಿರ್ತದೆ ಅಲ್ಲ, ಆಮೇಲೆ ಸ್ವಲ್ಪ ಹೊತ್ತಿರುತ್ತೆ, ಹೋಗಿಬಿಡುತ್ತೆ ಅಷ್ಟೆ. ಅದಕ್ಕೆ ಹಾಕಬೇಕು. ಹಾಗೆ ಜ್ವರ ಬಂದಿದ್ದು ಹೋಗಿಬಿಡುತ್ತೆ, ಹೋಗೋದಿಲ್ಲ. ಇವರಿಗೆ ಅರ್ಥ ಆಗಲ್ಲ. ನಚ ಅವಿಜ್ಞಾನ ಮಾತ್ರೇಣ ಸ್ವಪ್ರತೀತ್ಯ ಸ್ವಪ್ನ ಶಕ್ತಿಯವ ಸ್ವಪ್ನ ತಿರೋಧಾನಂ. ಅಂದ್ರೆ ಏನೋ ಜ್ಞಾನಕ್ಕೆ ಶಕ್ತಿ ಇದೆ, ಹೋದ ತಕ್ಷಣ ಬಂದ್ಬಿಡುತ್ತೆ. ನಾ ಈಶೆ ದೇವ್ರು ಬೇಕಿಲ್ಲ ಅಂತ ಹೇಳಿದ. ಬಹುತೇ ಹೇಗೆ ಗೊತ್ತಾ, ಆಪ್ರೇಷನ್ ಮಾಡಲಿ ಇದು ಮಾಡೋಕ್ಕೆಲ್ಲ ಡಾಕ್ಟ್ರು ಬೇಕು, ನಾವೇ ಸ್ಟಿಚ್ ಮಾಡಿಕೊತೀವಿ. ಅದೆಲ್ಲ ಅದು ಕೂಡ ಯಾರು ಮಾಡಬೇಕು? ಯಾರು ಟೈಲರ್ ಕಳಿಸಿ ಮಾಡ್ಸೋಕ್ಕಾಗೋದಲ್ಲ. ಬಟ್ಟೆ ಅಲ್ಲ ಅದು. ಎರಡು ಅವ್ರು ಏನು ಎಲ್ಲಿವರೆಗೆ ಜವಾಬ್ದಾರಿ ಇರುತ್ತೆ ಅವ್ರದ್ದು, ಪೂರ್ತಿಯಾಗಿ ಅಲ್ಲ ಡಿಸ್ಚಾರ್ಜ್ ಆಗೋವರೆಗೂ ಫುಲ್ ಇರಬೇಕು. ಕೆಲವ್ರಿಗೆ ಆಮೇಲೆ ನೋಡ್ತಿರ್ಬೇಕು ಅವರು. ಜ್ಞಾನ ಜ್ಞಾನಯೋ ತದನ್ಯತ್ವೇ ಜಡತ್ವಾತ್ ಕೈಮುತ್ತೇನ ಸ್ವಾತಂತ್ರ್ಯ. ಯಾಕೆ ಆಗಬಾರ್ದು ಅಂತ ಕೇಳಿದ್ರೆ, ಜಡಕ್ಕೆ ಸ್ವಾತಂತ್ರ್ಯನೇ ಇಲ್ಲ. ಆದ್ದರಿಂದ ಅದಾಗಿ ಬರೋದಿಲ್ಲ, ಅದಾಗಿ ಹೋಗೋದು ಇಲ್ಲ ಅಂತ ಅರ್ಥ. ಅದಾಗಿ ಬರೋದಿಲ್ಲ, ಅದಾಗಿ ಹೋಗೋದಿಲ್ಲ. ಆದ್ದರಿಂದ ಕನಸು ಬೀಳಕ್ಕೂ ದೇವರ ಅನುಗ್ರಹ ಬೇಕು, ಕನಸು ಹೋಗ್ಲಿಕ್ಕೂ ಏನು ಬೇಕು? ದೇವರ ಅನುಗ್ರಹ ಬೇಕು. ತತ್ಸು ಹೌದು, ಜ್ಞಾನ ಜಡ. ಅದಕ್ಕೇನೆ ಬರೀ ಪುಸ್ತಕ ಓದ್ಕೊಂಡು ಯಾಕೆ ಜ್ಞಾನ ಬರೋದಿಲ್ಲ ಅಂದರೆ ಜಡ ಅದು. ಅದಕ್ಕೆ ಗುರುಪದೇಶ ಯಾಕೆ ಆಗಬೇಕು ಅಂದರೆ ಚೇತನ ಆಗಬೇಕು. ಚೇತನ ಮೂಲಕ ಬರೋದು. ಇವತ್ತು ಉದಾಹರಣೆಗೆ ಡಾಕ್ಟ್ರೇ ಬೇಡ, ನಮಗಿದಿದೆ ಏನಪ್ಪ ಮೆಡಿಕಲ್ ಶಾಪ್ ಇದೆ ಅಂತ ಹಾಗೆ ಅವನಿಗೆ ಆ ವಿಷಯ ಗೊತ್ತಿಲ್ಲ, ಜಡಕ್ಕೆ ಹೇಳಕ್ಕೆ ಬರೋದಿಲ್ಲ. ಅದರಿಂದ ಯಾರು ಬೇಕು? ಅದಕ್ಕೆ ತಿಳಿದು ಅನ್ಬೇಕು. ಬರೀ ಜ್ಞಾನದಿಂದ ಮುಕ್ತಿ ಅಂತ ಏನು ಹೇಳ್ತಾರೆ, ಅದು ತಪ್ಪು. ಆದ ಜ್ಞಾನದಿಂದ ಪ್ರಸನ್ನನಾದ ಭಗವಂತ ಮುಕ್ತಿ ಕೊಡ್ತಾನೆ ಹೊರತು ಯಾವುದರಿಂದ ಅಲ್ಲ. ಎಷ್ಟೋ ಸರ್ತಿ ಹೀಗಾಗುತ್ತೆ, ಆನ್ಸರ್ ಪೇಪರ್ಸ್ ಎಲ್ಲ ಹೋಗ್ತಾ ಎಷ್ಟೊಂದು ಬೀಳ್ಸ್ಕೊಂಡ್ಬಿಟ್ಟಿದ್ದಾರೆ ದಾರಿಯಲ್ಲಿ ಕೆಲವರು. ಗೊತ್ತಾಯ್ತಿಲ್ಲ, ಸರಿ ಬರೆದಿರ್ಬೋದು, ಪಾಸ್ ಇಲ್ಲ ಅವನೀಗ. ಯಾಕೆ? ವ್ಯಾಲ್ಯೂಯೇಷನ್ ಆಗಲಿಲ್ಲ, ಪಾಸ್ ಇಲ್ಲ. ವ್ಯಾಲ್ಯೂಯೇಷನ್ ಆಗಲೇಬೇಕು. ಎಲ್ಲ ಕಡೆ ಚೇತನ ಹೋಗ್ತಾರೆ, ಇಲ್ಲಿ ಬಂದ ತಕ್ಷಣ ಚೇತನ ಬೇಕಿಲ್ಲ, ಎಲ್ಲ ಜಡ ಸಾಕು ಅಂತಾರೆ. ತಪ್ಪು ಬಂದು ಅಲಾರಾಮ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಫಸ್ಟ್ ಅವನು. ಇವತ್ತು ಆಟೋಮೆಟಿಕ್ ಅಂತ ಅರ್ಥ. ಆಟೋಮೆಟಿಕ್ ಆಗಿ ಸೆಟ್ ಮಾಡಿರೋದು ಅದು, ಅದೇ ಆಟೋಮೆಟಿಕ್ ಅಲ್ಲ. ಸೆಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗುತ್ತೆ ಹೊರತು ಏನಲ್ಲ ಅದು ಕನಿಷ್ಠ ಆಟೋಮೆಟಿಕ್ ಆಗೋದಿಲ್ಲ. ಆಟೋಮೆಟಿಕ್ ಅಂತ ಏನು ಮಳೆ ಬರೋದಿಲ್ಲ, ಆಟೋಮೆಟಿಕ್ ಅಲ್ಲ, ದೇವರು ತರಿಸ್ತಾರೆ. ಸೊ ಎಲ್ಲೂ ಕೂಡ ಯಾವ ರೋಲ್ ಕೊಡೋದನ್ನ ಅಭ್ಯಾಸ ಮಾಡಬಾರ್ದು. ಜಡದಿಂದ ಏನೂ ಕೆಲಸ ಆಗೋದಿಲ್ಲ. ಅದಕ್ಕೆ ಗುಂಡಿಟ್ಟು ಹೊಡಿತಾರೆ, ಯಾರು ಹೊಡೆದವ್ರು ಹುಡುಕ್ತಾರೆ ಹೊರತು ಅದು ರಿವಾಲ್ವರ್ ಗುಂಡು ಬಂತು ಸತ್ತ ಅಷ್ಟೇ, ಬರ್ಕೊಂಡು ರಿಪೋರ್ಟ್ ಕ್ಲೋಸ್ ಮಾಡಿಬಿಡ್ತಾರೆ ಕೇಸ್ನ. ಅವು ಇನ್ವೆಸ್ಟಿಗೇಷನ್ ಏನು ಮಾಡಿದ, ಯಾತ್ರಿಂದ ಸತ್ತ, ಕಾರಣ ಗೊತ್ತಾಯ್ತು, ಸರಿ ಬಿಡ್ತಾರಾ? ಹುಡುಕ್ತಾರೆ, ಹಾಕಿದವನು ಯಾರು, ಹಾಕಿ ಚಾಕು ಹಾಕಿದವನು ಯಾರು, ಚೂರಿ ಹಾಕಿದವನು ಯಾರು, ವಿಷ ಹಾಕಿದವನು ಯಾರು, ಆಗ ಯಾತಕ್ಕೆ ಬಂತ ಯೋಚನೆ, ಯಾತಕ್ಕೆ ಬಂತು? ಜಡಕ್ಕೆ ಏನೂ ಮಾಡೋಕ್ಕೆ ಬರೋದು. ಪಕ್ಕದಲ್ಲೇ ವಿಷ ಇರ್ಬೋದು, ಅವನು ಸಾಯೋದಿಲ್ಲ. ಕೆಲವು ವಿಷಯ ಹೊಟ್ಟೆಯಲ್ಲಿ ಹೋದರೆ ಕೊಲ್ಲುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಇವು ಕೊಳ್ಳಕ್ಕೆ ಒಬ್ಬನು ಬೇಕೇ ಬೇಕು. ಇದೆಲ್ಲ ಮಕ್ಕಳಿಗೆ ಹೇಳಿದ್ರು ಕೂಡ ಅವ್ರು ಏನು ಒಂದು ಗಟ್ಟಿ ಮಾಡ್ಕೊತಾರೆ. ಜಡದಿಂದ ಕೆಲಸ ಆಗೋದಿಲ್ಲ, ಒಂದು ಕೆಲಸ ಆಯ್ತಲ್ಲಿ. ನೆಕ್ಸ್ಟ್ ಪಾಯಿಂಟ್, ಅಸ್ವತನದಿಂದ ಕೆಲಸ ಆಗೋದಿಲ್ಲ, ಎರಡನೇ ಪಾಯಿಂಟ್. ಅವಾಗ ದೇವ್ರನ್ನ ಒಪ್ಪಲೇಬೇಕಾಗುತ್ತೆ. ಸ್ವಾತಂತ್ರ್ಯನ ಇದು ಭಾರಿ ಕಷ್ಟಪಡೋ ಕೆಲಸ ಅಲ್ಲ. ನಾವು ಸುಮ್ಮನೆ ಕಷ್ಟ ಮಾಡಿಕೊಂಡು ನಾವೇ ಕನ್ಫ್ಯೂಸ್ ಮಾಡ್ಕೊಂಡು ಜಾಸ್ತಿ ಕನ್ಫ್ಯೂಸ್ ಮಾಡ್ತೀವಿ ಹೊರತು ಸರಿಯಾಗಿ ಹೇಳಿದರೆ ಅವ್ರು ಯೋಚನೆ ಮಾಡಿ ಒಪ್ಪಲೇಬೇಕಾಗ್ತದೆ. ಫೈನಲ್ ಲೆವೆಲ್ಲ, ಸಣ್ಣ ಪುಟ್ಟ ವಿಚಾರಗಳಲ್ಲ.
ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಬಿಡುತ್ತೆ. ಆಧುನಿಕ ತಲೆಯಲ್ಲಿ ಏನೇನು ಮಾತಾಡ್ತಾರೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಕನ್ವಿಷನ್ ಇದೆ. ಬ್ರಹ್ಮಸೂತ್ರ ಬರೆದಿದ್ದೆ ಅದಕ್ಕೋಸ್ಕರ. ಜ್ಞಾನಾಜ್ಞಾನಯೋ ತದನ್ಯತ್ವೇ ಜಡತ್ವಾತ್ ಕೈಮುತ್ಯೇನ ಅಸ್ವಾತಂತ್ರ್ಯ. ಇವು ಜ್ಞಾನ ಜಡನು, ಅಜ್ಞಾನನೂ ಜಡನೆ, ಯಥಾರ್ಥ ಜ್ಞಾನನೂ ಜಡನೆ, ಮಿಥ್ಯಾಜ್ಞಾನನೂ ಜಡನೆ. ಆದ್ದರಿಂದ ಜಡದಿಂದ ಸಾಧ್ಯ ಇಲ್ಲ. ತತ್ಸ್ವರೂಪತ್ವೇ ತೇನೈವ ತೇನೈವ ಇವತ್ತು ಕೊಳೆ ಬಟ್ಟೆ ಕೊಳೆಯಾಗಿದೆ, ಅದೇ ಶುದ್ಧ ಆಗಿ ನೋಡಿದರೆ ಎಲ್ಲರೂ ಅದೇ ಕ್ಲೀನ್ ಆಗಿಬಿಡುತ್ತಾ? ಅದಕ್ಕೆ ಯಾರು ಬೇಕು? ಮತ್ತೆ ನಮ್ಗೆ ಹೇಳ್ತಾರೆ ವಾಷಿಂಗ್ ಮಿಷಿನ್ ಸಾಕೋತಾರೆ, ವಾಷಿಂಗ್ ಮಿಷಿನ್ ಹಾಕಕ್ಕೆ ಯಾರು ಬೇಕು? ಆನ್ ಮಾಡೋದು ಯಾರು? ಅವ್ನು ಬಸ್ತಿ ಎಲ್ಲೋ ಹೋಗ್ತಾನೆ ಅವ್ನು, ಪ್ರತಿ ಸ್ಟೆಪ್ಪಲ್ಲೂ ಬಸ್ಸೇ ಕೇಳಬೇಕು. ತೇನೈವ ವ್ಯಾಖ್ಯಾತತ್ವ ಉಭಯಾತ್ಮಕತ್ವೇ ದೋಷದ್ವಯಾಪಾತ. ಇಲ್ಲ ಎರಡೂ ಇದೆ, ಸ್ವಾತಂತ್ರ್ಯ ಸರಿಯೇ ತಪ್ಪದು. ಸ್ವತಂತ್ರನಾದರೆ ಅರಿಷ್ಟ ಕೆಟ್ಟ ಕನಸು ಕಾಣ್ತಿದ್ದಿಲ್ಲ, ಗೊತ್ತಾಯ್ತಾ? ಮತ್ತು ಸ್ವತಂತ್ರರಾಗಿದ್ದರೆ ಯಾವ ಬೇಕಾದ್ರೂ ಕೂಡ ಒಳ್ಳೆ ಕೆಲಸ ಕಾಡ್ಕೊಂಡು ಸುಖವಾಗಿರ್ತಿದ್ದ. ಇಲ್ಲ ಅಂದಮೇಲೆ ಅಸ್ವಾತಂತ್ರ್ಯ ಇದೆ. ಅನುಭವ ಅನ್ನೋದು ಅನುಭವತ್ವಸ್ಯ ವ್ಯಾಹತೆ ಅಲ್ಲ, ಅನುಭವತಿ ಅಲ್ಲ, ತಪ್ಪಾಗಿದೆ. ಅನುಭವತ್ವಸ್ಯ ವ್ಯಾಹತೆ, ಅನುಭೂತತ್ವ. ಮನಸ್ಸಿಗೆ ಏನಾಗಿದೆ ಅಂದರೆ ಬೇರೆ ಏನು ಮಾಡಬೇಕಾಗಿಲ್ಲ. ಅನುಭಯತ್ವಸ್ಯ ವ್ಯಾಹತೆ. ಅನುಭಯತ್ವ ಎರಡು ಅಲ್ಲ ಅಂದರೆ ವ್ಯಾಹತಿ, ಎರಡು ಹೌದಂದ್ರೂ ವ್ಯಾಹತಿನೇ. ಎರಡು ಒಂದೊಂದರೆ ಹೇಗೆ ಕಾಂಟ್ರಡಿಕ್ಷನ್, ಎರಡು ಅಲ್ಲ ಅಂದರೂ ಕಾಂಟ್ರಡಿಕ್ಷನ್, ಸರಿಯಲ್ಲ. ತಾವನ್ ಮಾತ್ರ ನಿಮಿತ್ತತ್ವೇ ಮಾನಾಭಾವ. ಇಲ್ಲರಿ ಆಗ ಮಾತ್ರ ನಿಮಿತ್ತ ಅಂತ ಯಾಕೆ ಹೇಳ್ತೀವಿ ಅಂದರೆ ಪ್ರಮಾಣ ಇಲ್ಲ ಅದಕ್ಕೆ. ಸರ್ವಸ್ಯ ಈಶ ಅಹೇತು ಸರ್ವೇಸ್ಯ ಈಶ ಹೇತುತ್ವೇ ಮಾನಾಜ್ಯ. ಕಣ್ಣು ಮುಚ್ಕೊಂಡು ನಾವು ದೇವರು ಮಾಡಿಸ್ತಾನೆ ಅಂದರೆ ಏನು ಪ್ರಶ್ನೆನೇ ಬರೋದಿಲ್ಲ. ದೇವರು ಸ್ವತಂತ್ರ ಹೌದು, ಸರ್ವಜ್ಞ ಹೌದು, ಎಲ್ಲ ಹೌದು ದೇವರಾದ್ದರಿಂದ ಅದು ಪರ್ಫೆಕ್ಟ್ ಆನ್ಸರ್. ಅದು ಎಲ್ಲ ದೇವರು ಮಾಡಿಸೋದು ಪರ್ಫೆಕ್ಟ್ ಆನ್ಸರ್. ಅದು ನಾವು ದೇವರು ಬಿಟ್ಟು ಏನೇ ಹೇಳಿದರೂ ಕೂಡ ಏನಾಗುತ್ತೆ, ಅದು ಆನ್ಸರ್ ಆಗೋದೇ ಇಲ್ಲ. ಆದ್ದರಿಂದ ದೇವರು ಅಂತ ಒಪ್ಪಲೇಬೇಕು. ಅದಕ್ಕೆ ಜ್ಞಾನಿಗಳು ಯಾವಾಗಲೂ ಫಸ್ಟ್ ಆ್ಯಂಗಲ್ ಯಾವ ಕಡೆ ಕಂಡು ಹಾಕ್ತಾರೆ? ದೇವ್ರ ಕಡೆಗೆ, ಬೇರೆ ಕಡೆಗೆ ನೋಡೋದೇ ಇಲ್ಲ. ಅರ್ಥ ಆಯ್ತಾ ಈಗ? ನ ಚ ಕಾಲಾಪೇಕ್ಷೆಯೇವ ಜಾಗರಿತಂ ಅಚೇತನತ್ವಾದೇವ ಕಾಲಸ್ಯ ಚೇತನಾಂತರಸ್ಯಾಪಿ ಅಸ್ವಾತಂತ್ರ್ಯಾತ್. ನೋಡ್ರಿ, ಕಾಲ ಒಂದು ನಿದ್ರೆಗಾಲ ಕಾಲ ಬಂತು ಹೋಯ್ತು. ನಿಮಗೊಂದು ಸ್ವಾರಸ್ಯ ಗೊತ್ತಿರ್ಬೇಕು. ಲಾಂಗೆಸ್ಟ್ ಡ್ರೀಮ್ ಅಂತ ತಿಳ್ಕೊಬೋಣ, ಲೆಂತಿಯೆಸ್ಟ್ ಡ್ರೀಮ್. ಎಷ್ಟೊತ್ತು ಅದಕ್ಕೆ ಎಷ್ಟೊತ್ತು ಬೀಳುತ್ತೆ ಗೊತ್ತಾಗ? ಒಂದೇ ನಿಮಿಷ. ಒಂದು ನಿಮಿಷ ಎಂಥ ದೊಡ್ಡ ಕನಸು ಕೂಡ ಒಂದು ನಿಮಿಷದೊಳಗೆ ಮುಗಿದೋಗೋದು. ಸಿನಿಮಾ 3 ತಾಸಲ್ಲಿ ಮುಗಿಬೇಕಲ್ಲ. ಮಹಾಭಾರತ ಎಂಟೈರ್ ಮಹಾಭಾರತ ತೋರಿಸಿದ್ರು ಕೂಡ ಎಷ್ಟೊತ್ತು ತೋರಿಸ್ಬೇಕು ಅವರು? 3 ತಾಸಲ್ಲೇ ತೋರಿಸ್ಬೇಕು. ಇವೆಲ್ಲ ಸೈಕಲಾಜಿಕಲಿ ಒಳ್ಳೆ ನಿಮಗೆ ಅದನ್ನ ಅರ್ಥ ಮಾಡ್ಕೊಂಡು ಏನಾಗುತ್ತಾಗ ಕಾಲದಿಂದ ಆಗುತ್ತೆ ಅಂತ ಹೇಳ್ತಾರೆ. ಆಗೋದಿಲ್ಲ. ಕಾಲ ಕೂಡ ಅಸ್ವತಂತ್ರನೇ. ದೇವರಾಗಿ ಸೆಟ್ ಮಾಡಿದ್ದಕ್ಕೆ ಆಗ್ತಾ ಇದೆ, ಹೊರತು ಇಲ್ಲದವ್ರು ಮಾಡೋಕ್ಕೆ ಸಾಧ್ಯ. ನಾವು ಗಡಿಯಾರ ಏನು ಮಾಡ್ತೀವಿ, ನಾವು ಸೆಟ್ ಮಾಡಿಬಿಡ್ತೀವಿ ಅಂತ ತಿಳ್ಕೊಬೇಡ, ಅದು ಹೊಡೆಯುತ್ತೆ. ಆದರೆ ಶಾಸ್ತ್ರ ಪ್ರಕಾರ ಮತ್ತೆ ಕೂಡ ದೇವ್ರ ರೋಲ್ ಇದ್ದೇ ಇದೆ ಅದರಲ್ಲಿ. ಅದು ಹೊಡಿಲಕ್ಕೂ ಮತ್ತೆ ಆಟೋಮೆಟಿಕ್ ನಮ್ಮ ಕೈಯಿಂದ ಮುಗಿತು ಅಷ್ಟೇ ಹೊರತು ಆಟೋಮೆಟಿಕಲ್ ಸ್ಟಿಲ್ ದೇವರು ಮಾಡಿಸ್ಲೇಬೇಕಾದ್ರೆ. ಹೌದು, ಲೆಂತಿಯೆಸ್ಟ್ ಡ್ರೀಮ್ ಇದಾಗಿ ನಮಗೆ ಅಲ್ಲೇ. ಯಾಕಂದರೆ ಅದೇ ಹೇಳ್ತಿರೋದು, ಒಂದು ನಿಮಿಷದಲ್ಲಿ ಸಿನಿಮಾದಲ್ಲಿ ಯಾವುದೋ ಒಂದು ಅಳೋದು ಒಂದು ನಿಮಿಷದಲ್ಲಿ ಹೊಟ್ಟು ಕ್ರಿಯೇಟ್ ಮಾಡಿಬಿಡುತ್ತೆ ಆಗಲೇ. ಅದು ಗೊತ್ತಾಯ್ತಾ? ನೀವು ಗಂಟೆ ಹೊತ್ತು ಬೇಕಾಗಿಲ್ಲ, ಅಷ್ಟು ಅನುಭವ ಕೊಟ್ಬಿಡುತ್ತೆ. ಹಾಂ ಅದನ್ನು ಮಾಡಿದ್ದಾರೆ. ಅಂದರೆ ಆ ಥರ ಒಂದೆರಡಲ್ಲ, ಸಾವಿರಾರು ಟೆಸ್ಟ್ ಮಾಡಿ ತೀರ್ಮಾನ ಮಾಡಿದ್ದಾರೆ. ಸಾವಿರಾರು ಟೆಸ್ಟ್ಗಳು ಮಾಡಿ ಎಲ್ಲ. ಇವತ್ತು ಯಾವುದೇ ರೋಗ ಕೂಡ ಡಾಕ್ಟರ್ ಅನುಭವಿಸಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವ್ರಿಗೆ ಇದಾಗಿರ್ತಾರೆ. ಮತ್ತು ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಯಾರು ಹೇಳ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಮಾಡ್ತಾರೆ. ಶಾಸ್ತ್ರ ಒಂದು ಮಾತು ಡೈರೆಕ್ಟ್ ಹೇಳ್ಬಿಡುತ್ತೆ ಫಸ್ಟ್, ಗೊತ್ತಾಯ್ತಾ? ಕನಸು ಎಷ್ಟೊತ್ತಿರೋದಿಲ್ಲ. ನಮ್ಮದು ಅಲ್ಪ ಕಾಲ ಅಂತ ಹೇಳಿದ್ದಾರೆ ಅವ್ರು. ನಮಗೆ ಅವರು ಟೈಮ್ ಹೇಳ್ತಾರೆ. ಅದರಲ್ಲಿ ಹೆಚ್ಚು ಕಡಿಮೆ ಇರೋದು ಏನು ದೊಡ್ಡ ತಪ್ಪೇನಲ್ಲ. ಆದರೆ ಕಡಿಮೆ ಯಾವುದಲ್ಲಿ ಆಗುತ್ತೆ ಅಷ್ಟು ಗ್ಯಾರಂಟಿ. ಕಡಿಮೆ ಎಷ್ಟೊತ್ತು ನೀವು 5 ಗಂಟೆಗೆ ಎಚ್ಚರ ಆಗುತ್ತೆ ಅಂತ ತಿಳ್ಕೊಳ್ಳಿ, 4-5ಕ್ಕೆ ಎಚ್ಚರ ಆಗುತ್ತೆ. ಆಮೇಲೆ ನೋಡ್ತೀವಿ ಅಥವಾ ಅಷ್ಟು ಎರಡು ದೊಡ್ಡ ಕನಸು ಬಿದ್ದು ಹೋಗ್ಬಿಡುತ್ತೆ ಅಷ್ಟೊತ್ತಿಗೆ. ನಮಗೆ ಅವಾಗ ನಮಗೆ ಅನುಭವ ಬರೋದು ಹೋದಲ್ಲ, ಈ ಮನೆಗೆ ಈಗ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಅನಿಸುತ್ತೆ. ಅದು ನಾವೇ ಮಾಡ್ಕೋಬೋದು. ಆ ಟೆಸ್ಟ್, ಅದು ಕೆಲವು ಟೆಸ್ಟ್ಗಳು ನಾವೇ ಮಾಡ್ಬೋದು. ಮಲಗಿದೆ ಎಷ್ಟೊತ್ತಿಗೆ ಮಲಗಿದೆ, ಯಾವ ಕನಸು ಬಿತ್ತು ಏನು ಅಂತ ಗೊತ್ತಾಯ್ತಾ? ಎಷ್ಟೊತ್ತು ಎಲ್ಲ ಕಡೆ ಸಾಧ್ಯವಾಗಿ ಕೆಲವಂತೂ ಗೊತ್ತಾಗೇ ಆಗುತ್ತೆ. ಅದು ನಮಗೆ ದೊಡ್ಡ ದೊಡ್ಡ ಕೆಲಸಗಳು ಅನಿಸುತ್ತೆ ಎಷ್ಟೋ ಸಲ. ನ ಚ ಕಾಲಾಪೇಕ್ಷೆಯೈವ ಜಾಗರಿತಂ ಅಚೇತನತ್ವಾದೇವ ಕಾಲಸ್ಯ. ಕಾಲನು ಅಚೇತನ. ಅಚಕರ್ಮ ಮಾವನ ಕಾಲ ಗುಣ ಅಂತ ಹೇಳಿದ್ರೆ ಅದರಿಂದನೂ ಆಗೋದಿಲ್ಲ. ಚೇತನಾಂತರಸ್ಯಾಪಿ ಅಸ್ವಾತಂತ್ರ್ಯ. ಅಲ್ಲ, ಎಂಥ ಕೆಲಸ ಮಾಡ್ತೀರಿ ನೀವೀಗ? ಇನ್ನೊಬ್ರು ಹೇಳಿರ್ತೀನಿ ಎಬ್ಬಿಸ್ತಾನಲ್ಲ ಅವನು,
ಹುಡುಗ ಸ್ವತಂತ್ರನೇ. ಅವನಿಗೆ ಸ್ವಾತಂತ್ರ್ಯ ಇಲ್ಲ ಫಸ್ಟು. ಅವ್ನು ಯೋಸೋದು ಮರ್ತು ಬಿಡ್ತಾರೆ ಎಷ್ಟೋ ಜನ ಮರ್ತಾರೆ. ಆಮೇಲೆ ಈಗಂತಾರೆ ಎದ್ದಂತ ಬಿಡೋತಾರೆ ಇದ್ದೇ ಇಲ್ಲ ಅವರು. ಹೀಗಾಗಿರುತ್ತೆ. ಅದೇ ಸ್ವಾತಂತ್ರ್ಯ ಆದರೆ ಇಲ್ಲ. ಅದಕ್ಕೆ ಶಾಸ್ತ್ರ ಅಂತ ಜಾತಕಿದೆ, ಅನುಭವಿಸೋದಕ್ಕೆ ತಪಸ್ಸು ಅಂತ ಕರೆಯೋದು. ಯೋಚನೆ ಮಾಡಿ ಅರ್ಥ ಫಂಡ್ ಮಾಡ್ಕೊತ ಅಲ್ಲ. ಮನನ ಇಸ್ ನಥಿಂಗ್ ಬಟ್ ತಪಸ್ಸು. ಮನನ ಮಾಡು ಅಂತಾರಲ್ಲ, ತಪಸ್ಸು ಮಾಡು ಅಂತಾರೆ. ಅದು ಸರಿಯಾಗಿ ಯೋಚನೆ ಮಾಡ್ತಾ ಹೋದಾಗ ಉತ್ತರ ಸಿಗುತ್ತೆ. ಅದು ದೊಡ್ಡ ಇದಕ್ಕೆ ಕಾರಣ ಆಗುತ್ತೆ. ನಚ ಪರಮಾತ್ಮನು ಅನ್ಯತ್ರ ಅವ್ಯವಸ್ಥಾನೆ ದುಃಖಿತ್ವ ಪ್ರಾಪ್ತೇ ನಾಡೀಷು ಸುಪ್ತಿ ನ ಭವತಿ ಉಭಯಸ್ಯ ಸ್ವೀಕಾರೋಪಪತ್ತೌ ಮಾನಸ್ಯ ಕೃತ್ಯ ಕಾರಣಮಿತಿ ಅನವಸ್ಥಿತಿ ದೋಷಾತ್ ಅತಿಪ್ರಸಂಗ. ನಚ ಪರಮಾತ್ಮನು ಅನ್ಯತ್ರ ಅವಸ್ಥಾನೆ ದುಃಖಿತ್ವ ಪ್ರಾಪ್ತೇ ನಾಡೀಷು ಸುಪ್ತಿ ನ ಭವತಿ ಉಭಯಸ್ವೀಕಾರೋಪಪತ್ತೌ ಮಾನಸ್ಯ ಕ್ಲೃಪ್ತಿಕಾರಣಮಿತಿ ಅನವಸ್ಥಿತಿ ದೋಷಾತ್ ಅತಿಪ್ರಸಂಗ. ಹಾಗೆ ಹೇಳುತ್ತೆ. ಇನ್ನು ಹೊಸ ವಿಷಯ, ನಾಡಿಯಲ್ಲಿ ಪರಮಾತ್ಮ ಎಲ್ಲಿದ್ದಾಗ ಏನಾಗುತ್ತೆ ಅಂತ ಪ್ರಶ್ನೆ. ಎಚ್ಚರ ಬರಲಿಕ್ಕೆ ಬಲಗಣ್ಣಲ್ಲಿ ಕನಸಿ, ಇಲ್ಲಿದ್ದಾಗ ಪ್ರಜ್ಞೆ ಇವೆಲ್ಲ ಹೇಳ್ತಾರೆ. ಇವೆಲ್ಲ ಯಾಕೆ ಚೇಂಜ್ ಇಡಬೇಕು? ಸುಮ್ಮನೆ ಒಪ್ಕೊಬೇಡ ಅಂತ ಕೇಳಿದ್ರೆ ಹಾಗೆ ಒಪ್ಕೊಳ್ಳೋಕೆ ಬರೋದಿಲ್ಲ. ಅದು ಕೂಡ ವ್ಯವಸ್ಥೆ ಇದೆ. ದುಃಖತ್ವ ಪ್ರಾಪ್ತಿ ಮತ್ತು ಇನ್ನೊಂದಿದೆ, ದುಃಖಿತ್ವ ಪ್ರಾಪ್ತಿ ನಾಡೀಷು ಸುಪ್ತಿರ್ನ ಭವತಿ ಉಭಯ ಸ್ವೀಕಾರೋಪತ್ತವು ಮಾನಸ್ಯ ತೃಪ್ತ ಕಾರಣಮಿತಿ ಅನವಸ್ಥಿತಿ ದೋಷಾದ ಅತಿಪ್ರಸಂಗ. ಆದ್ದರಿಂದ ಹೇಳೋದಕ್ಕೆ ಬರೋದಿಲ್ಲ. ಪರಮಾತ್ಮ ಎಲ್ಲವನ್ನು ತಾನೇ ಸ್ವತಂತ್ರ ಮಾಡ್ತಾನೆ, ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಕಾಗಿಲ್ಲ. ಅದು ಏನೇ ಮಾಡಿದ್ರು ಕೂಡ ಪರಮಾತ್ಮ ಏನು ಮಾಡ್ತಾನಂದು ಅಗ್ನಿಯಲ್ಲಿದ್ದೇ ಸುಡೋ ಶಕ್ತಿ ತೋರಿಸ್ತಾನೆ, ಹಿಮದಲ್ಲಿದ್ದೇನೆ ತಂಪಿರೋ ಶಕ್ತಿ ತೋರಿಸ್ತಾನೆ. ಇಲ್ಲಿ ಪ್ರಸಂಗ ಬಂದು ತೋರಿಸ್ತಾನೆ. ದೇವರಿಗೆ ಪ್ರಹ್ಲಾದಗೆಲ್ಲ ತೋರಿಸಿದ್ದಾನೆ. ಅಲ್ಲಿ ಜನರಲ್ ನಿಯಮ ಏನು ಮಾಡಿದ್ದಾನೆ ಅಂದರೆ, ಏನು ಮಾಡಬೇಕು? ಅಗ್ನಿ ಸುಡುತ್ತೆ, ನೀರಿದಾಗುತ್ತೆ. ಒಳಗಿರೋ ದೇವ್ರಿಗೆ ಎಲ್ಲ ಗುಣ ಇದೆ, ಅಗ್ನಿಗೆ ಆ ಗುಣ ಇಲ್ಲ. ಇರೋ ಶಕ್ತಿಯ ಹೀಟ್ರಿಗಿಲ್ಲ. ಅದು ಫ್ರಿಜ್ ಕೆಲಸ ಮಾಡೋಕ್ಕೆ ಬರಲ್ಲ ಅದಕ್ಕೆ. ಅರ್ಥ ಆಯ್ತಾ? ಈ ವ್ಯವಸ್ಥೆ ಇಟ್ಟಿದ್ದಾನೆ ಪರಮಾತ್ಮ. ಆದ್ದರಿಂದ ನೀವು ಬಂದೇ ಪ್ರಶ್ನೆ ಕೇಳ್ತಾ ಹೋದರೆ ಉತ್ತರ ಸಿಗೋದಿಲ್ಲ. ಅನವಸ್ಥಿತಿ ದೋಷ ಬರುತ್ತೆ. ದೇವರು ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಲ್ಲಿಗೆ? ಅನವಸ್ಥಿತಿ ಹೊರಟೋಯ್ತು. ದೇವ್ರು ಒಪ್ಪದೆ ಏನೇ ಹೇಳಿದ್ರು ಕೂಡ ಇಲ್ಲ ಅನ್ಯೋನ್ಯಾಶ್ರಯ, ಆತ್ಮಾಶ್ರಯ, ಚಕ್ರಕಾಶ್ರಯ, ಅನವಸ್ಥ ಇವೆಲ್ಲ ದೋಷ ಬರಲೇಬೇಕು. ದೇವ್ರನ್ನ ಒಪ್ಕೊಳ್ಳದೆ ಹೋದರೆ ಯಾವ ಉತ್ತರನೂ ಪರ್ಫೆಕ್ಟ್ ಆಗೋ ಚಾನ್ಸ್ ಇಲ್ಲ. ನ ಪರಮಾತ್ಮನು ಅನ್ಯತ್ರ ಅವಸ್ಥಾನೆ ದುಃಖಿಷ್ವ ದಾಡೀಷು ಸುಪ್ತಿ ನ ಭವತಿ. ಆಯಿತು. ನ ಚ ಪ್ರಬೋಧಶ್ಚ ಪೃಥಗಪಿ ಕಾರಣದೃಷ್ಟೇ ಕ್ವಚಿತ್ ತದೇವ ನ ಋತೆ ತತ್ಕ್ರಿಯತೆ ಇತಿ ಋಷೇ ತತ್ರಾಪಿ ಶಕೃತತ್ವೇ ಸಮ್ಯಂಗ್ಮಾನ. ಮತ್ತೆ ಹೇಳ್ತಾರೆ, ಹೀಗೆ ಮಾಡೋಣ. ಎಚ್ಚರ ಆಗಬೇಕಾದ್ರೆ ಏನು ಬೇಕು? ನಿದ್ರೆ ತಿಳಿದು ಎಚ್ಚರ ಆಗಬೇಕು. ನಿದ್ರೆಯಿಂದ ಹೇಳೋದು ಕನಸಿಂದ ಹೇಳೋದು ಏನಾಗಿರಬೇಕು ಅಂದರೆ ದೇವ್ರ ಇಚ್ಛೆ ಬೇಕು, ಒಪ್ಪೋಣ. ಅಲ್ಲಿ ಯಾವಾಗಲೂ ಒಮ್ಮೊಮ್ಮೆ ದೇವ್ರ ಇಚ್ಛೆ ಇರಲಿ, ಒಮ್ಮೊಮ್ಮೆ ಮಾಡ್ಕೋತೀವಿ ಅಂದರೆ ಇಲ್ಲ. ಗೊತ್ತಾಯ್ತಾ? ಜನಕ್ಕೆ ಒಮ್ಮೊಮ್ಮೆ ಯಾರು ಸ್ವಾತಂತ್ರ್ಯ ಬಂತ? ಆ ರೀತಿ ಎಲ್ಲರೂ ಒಪ್ಪಿದ್ದಾರಾ? ಆಕಸ್ಮಿಕ ಸತ್ತ, ತಾನೇ ಸತ್ತ, ಇವೆಲ್ಲ ಇಲ್ಲೇ ಇಲ್ಲ. ಅದಕ್ಕೊಂದು ಕಾರಣ ಕೊಡಲೇಬೇಕು. ಆಕಸ್ಮಿಕ ಶಬ್ದಕ್ಕೆ ಅರ್ಥ ನಮಗೆ ಗೊತ್ತಿಲ್ಲ ಕಾರಣ ಅಂತ ಅರ್ಥನೇ ಹೊರತು ಕಾರಣ ಇಲ್ಲ ಅಂತಲ್ಲ. ಕಾರಣ ಇಲ್ಲ ಅಂದರೆ ಸೈನ್ಸ್ ವಿರುದ್ಧ. ಅದು ಸೈನ್ಸ್ ಏನು ಡಿಸೈನ್ ಮಾಡಿದೆ? ಕ್ಯಾನಾಟ್ ಬಿ ಎನಿ ಎಫೆಕ್ಟ್ ವಿಥೌಟ್ ಎ ಪ್ರಾಪರ್ ಕಾಸ್. ಬರೀ ಕಾಸ್ ಅಲ್ಲ, ಪ್ರಾಪರ್ ಕಾಸ್ ಇರಬೇಕು. ಇಲ್ಲ ಹೋದರೆ ಎಂದೂ ಕೆಲಸ ಆಗೋದಿಲ್ಲ. ನಚ ಅಡುಗೆ ಮಾಡೋದು ಅಗ್ನಿಗೆ ಸಂಬಂಧ ಅಡುಗೆ ಮಾಡೋ ಅಂತ ಕೇಳಿದ್ರೆ ಮಾಡ್ತಾನೆ ಅವನು. ಅವ್ನು ದಡ್ಡ ಅನ್ಕೊಂಡು ಬೈಕೊಂಡು ಹೋಗ್ತಾನೆ ಬರ್ತಾನೆ. ಅವನು ಹಾಗೂ ಆಗುತ್ತಾ ಅಂತ ಹೇಳೋದಿಲ್ಲ. ಯಾಕಂದರೆ ಡಿಸೈಡ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ಸ್ ಅವೆಲ್ಲ ಕೂಡ. ಬಟ್ ಒಳಗೆ ಏನು ಚೆಕ್ ಹೇಗೆ ಮಾಡಿದ್ದಾರೆ ಪರಮಾತ್ಮ ಅಂತ ಕೇಳಿದರೆ ಈ ರೀತಿ ಆಗ ಮಾಡಿಬಿಟ್ಟಿದೆ. ಈ ಟಿ ವಿ ನಾವು ಡಬ್ಬ ಇಟ್ಕೊಂಡು ಮಾಡೋಕ್ಕೆ ಬರೋದಿಲ್ಲ. ಮಾಡಿದ ವ್ಯವಸ್ಥೆ ಇದೆ, ಕೆಲಸ ಆಗ್ತಿದೆ ಅಷ್ಟೇ ಹೊರತು ಓನರ್ ನಾವಾಗಿದ್ದು ಕೂಡ ಮಾಡಿದವ್ರು ನಾವಲ್ಲ. ಸೊ ಎಲ್ಲದೂ ವ್ಯವಸ್ಥೆ ಮಾಡಿ ಆಗಿದೆ. ಆ ವ್ಯವಸ್ಥೆ ಮಾಡಿ ದುಡ್ಡು ಕೊಡ್ತೀವಿ ನಾವು ಅವರಿಗೆ. ಹೊತ್ತಾನೆ ದುಡ್ಡು ಕೊಡ್ತೀವಿ. ದೇವ್ರಿಗೆ ಏನು ಕೊಡಬೇಕು? ಇಷ್ಟ ಅಂತ ಹೋಗ್ತೀನಿ ನಾವು ಸ್ಮರಣೆ ಮಾಡಿಬಿಟ್ಟು ಸಾಕು. ದೇವ್ರಿಗೆ ಏನು ಕೊಡಬೇಕಾಗಿಲ್ಲ, ಅವನ ಹತ್ರ ಎಲ್ಲ ಇದೆ. ನಾವು ಕೊಡೋ ಶಕ್ತಿ ನಮ್ಗೆ ಇಲ್ಲೂ ಇಲ್ಲ. ಆದ್ದರಿಂದ ಕೃತಜ್ಞತೆ ಹೇಳಿಬಿಟ್ರೆ ಬೋದು. ಅಂದರೆ ದೇವ್ರ ನಕರಾಜ್ ಮಾಡೋದು ಭಾರಿ ಸುಲಭ, ಉಳಿದವ್ರ ನಕರಾಜ್ ಭಾರಿ ಕಷ್ಟ, ಕಾಸ್ಟ್ಲಿ ಕೂಡ ಹೌದು. ಆದರೆ ಅದನ್ನು ಮಾಡ್ತಾರೆ, ಮಾಡೋದಿಲ್ಲ. ನಚ ಪ್ರಬೋಧಸ್ಯ ಪೃಥಗಪಿ ಕಾರಣದೃಷ್ಟೇ. ಪೃಥಕ್ ಕಾರಣ ಅಂದರೆ ಬೇರೆ ಕಾರಣಗಳು ಏನೋ ಇದೆ, ಆಯಿತು. ಇಲ್ಲ ತದೇವ ನರ್ವತೆ ತತ್ಕ್ರಿಯತೆ ಇತಿ ಶ್ರುತೇ ತತ್ರಾಪಿ ಈಶಕೃತತ್ವೇ ಸಮ್ಯಕ್ ಮಾನ. ಎಷ್ಟು ಚೆನ್ನಾಗಿದೆ. ನರುತೆ ತತ್ಕ್ರಿಯತೆ ಕಿಂಚನಾರೆ. ಶ್ರುತಿ ಹೇಳಿದ್ದೇನು? ನಾ ಋತೆ ಎಕ್ಸೆಪ್ಟ್ ಯು. ಋತ ಎಂದರೆ ಎಕ್ಸೆಪ್ಟ್ ಅಂತ. ನರುತೆ ನಿನ್ನ ಹೊರತು. ಗೊತ್ತಾಯ್ತಾ? ನಾವು ತ್ವತ್ಕ್ರಿಯತೆ ಕಿಂಚನ. ಋತೆ ತ್ವತ್ ನಿನ್ನ ಬಿಟ್ಟರೆ ಕಿಮಪಿ ನಕ್ರಿ, ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನು ಅಂತ ಹೇಳಿಬಿಟ್ಟಿಲ್ಲ. ಏನು ಅಂತ ಹೇಳಿದ ಮೇಲೆ ಏನಿಲ್ಲ ಅದಕ್ಕೆ?
ಕೆಲವು ಇದೆಲ್ಲ ಪ್ರಶ್ನೆ ಕೇಳೋದು ಹೇಗೆ ಕೇಳ್ಬೋದು ಅಂದರೆ ಎಲ್ಲ ರೂಲ್ಗೂ ಒಂದು ಎಕ್ಸೆಪ್ಷನ್ ಇದೆ, ಹೌದಲ್ಲ? ಎಕ್ಸೆಪ್ಷನ್ ಇದೆಯೋ ಇಲ್ಲೋ? ದೇವರು ಮಾಡಿಸ್ತಾನೆ ಎಂಬ ರೂಲ್ಗೆ ಎಕ್ಸೆಪ್ಷನ್ ಇಟ್ಕೋಬೇಡ ಅಂತ ಕೇಳಿದ್ರೆ ಅದಕ್ಕಿಲ್ಲ. ಅರ್ಥ ಆಯ್ತಾ? ಈಗ ಗೊತ್ತಾಯ್ತಾ? ನೀವು ಇಲ್ಲಿ ಎಕ್ಸೆಪ್ಷನ್ ಇಲ್ಲದ್ರು ಪರಮಾತ್ಮ ಏನೇ ಮಾಡ್ತಾರೆ ಎಕ್ಸೆಪ್ಷನ್ ಇಲ್ಲ ಅದಕ್ಕೆ. ಮನುಷ್ಯ ಮಾಡೋದ್ರಲ್ಲಿ ಏನು ಕಾಣ್ತೇವೆ ನಾವೀಗ? ಎಕ್ಸೆಪ್ಷನ್ ಕಾಣ್ತೇವೆ. ಅದು ದೇವರು ಮಾಡಿದ್ರಲ್ಲಿ ಏನಿಲ್ಲ. ಇದೊಂದು ವಾದ ನೋಡೋದಕ್ಕೆ. ಏನು ವಾದ ಅದು? ಆಯ್ತು, ಎಲ್ಲ ದೇವರು ಒಪ್ಕೊಂಡ್ರಿ, ಒಮ್ಮೊಮ್ಮೆ ಅದೇ ಆಗುತ್ತೆ ಅಂತ ಯಾಕೆ? ಒಮ್ಮೊಮ್ಮೆ ಎಟ್ ಬಿಡಿ ಎಟ್ ಇಟ್ ಬೇನ್ ಎಕ್ಸೆಪ್ಷನ್ ಅಂತ ಯಾಕೆ ಹೇಳಬಾರ್ದು? ಕೆಲವಕ್ಕೆ ಏನಿಲ್ಲ ಎಕ್ಸೆಪ್ಷನ್. ಕೆಲವು ವಿಷ ಕುಡಿದು ಬದುಕ್ತವ್ರು ಇದ್ದಾರಿಲ್ಲ, ಕುಡಿದವರಲ್ಲಿ ವಿಷ ಕುಡಿತಾರೆ. ಹಾಗಿದ್ರೆ ಏನಂತಾರೆ ಅದಕ್ಕೆ? ನಾವು ಕುಡಿದು ಕೊಡೋದು ಏನಂತಾರೆ? ಆ ಪ್ರಯತ್ನನೇ ಬೇಡ ಅಂತ ಹೇಳ್ತಾರೆ. ಯಾತಕ್ಕೆ? ಅವ್ನು ಉಳ್ಕೊಳ್ಳೋದಕ್ಕೇನೋ ಕಾರಣ ಇರಬಹುದು, ಅದು ವಿಷ ಕೊಲ್ಲುತ್ತೆ ಅನ್ನೋದ್ರ ಬಗ್ಗೆ ಡೌಟ್ ಇಲ್ಲ ಅಂತ ಹೇಳ್ತಾರೆ. ಅದು ದೇವ್ರ ಬಗ್ಗೆ ಹಾಕಿ ತಿಳ್ಕೊಂಡಿರ್ಬೇಕು. ದೇವ್ರಿಗೆ ಮಾಡಿಸ್ತೇನೆ ಯಾವ ಕೆಲಸ ಕೂಡ ಯಾರಿಗೂ ಕೂಡ ಆಗಲಿಕ್ಕೆ ಎಷ್ಟೆಷ್ಟು ಸಾಧ್ಯತೆ ಇಲ್ಲ. ಇದನ್ನು ಗಟ್ಟಿಯಾಗಿ ತಿಳ್ಕೊಳ್ಳೋ ಶಾಸ್ತ್ರ. ಎಕ್ಸೆಪ್ಷನ್ ತಗೊಳ್ಳೋದು. ದೇವರಿದ್ದಾನೆ. ಒಮ್ಮೆ ನಾವು ಏನು ಮಾಡ್ತೀವಿ ಗೊತ್ತೆ, ಕೆಲವು ಸಲ ದೊಡ್ಡ ಆಪತ್ತು ಪರಿಹಾರ, ಹಬ್ಬ ದೇವರು ಕಾಪಾಡ್ದ, ಅದು ಕರೆಕ್ಟ್. ಬಟ್ ಆಗ ಮಾತ್ರ ಕಾಪಾಡ್ದ ಎಂಬ ತಪ್ಪು. ದೇವರು ಏನು ಮಾಡ್ತಿದ್ದಾನೆ ಈಗ? ಪ್ರತಿ ಕ್ಷಣದಲ್ಲೂ ಕಾಪಾಡ್ತಾನೆ. ಆಗ ದೇವರು ದೊಡ್ಡವನು ಕಾಪಾಡ್ದ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಬಟ್ ಆಗಲ್ಲ, ಎಲ್ಲ ಕಾಲಕ್ಕೂ ಮಾಡಿದ್ದಾನೆ ಅಷ್ಟೇ ಹೊರತು ಉಳಿದೇನಾಗಿಲ್ಲ. ದೇವರು ಕಾಪಾಡಿದ್ರೆ ನಾವೇ ಕಾಪಾಡ್ಕೊಂಡಿದ್ದ ಅರ್ಥ ಅಲ್ಲ. ಇವೆಲ್ಲ ಗಟ್ಟಿಯಾಗಿ ಯೋಚನೆ ಮಾಡಬೇಕು. ಅದು ವರ್ಡಿಂಗ್ಸ್ ಎಷ್ಟು ಇಂಪಾರ್ಟೆಂಟಾನೋ ಅದ್ರ ಎಕ್ಸ್ಪೀರಿಯನ್ಸ್ ಅಷ್ಟೇ ಇಂಪಾರ್ಟೆಂಟ್. ಏನು ಕನ್ವೆ ಆಗಿದೆ ಮೀನಿಂಗು ನಾವು ಯೋಚನೆ ಮಾಡ್ತಾ ಹೋಗ್ಬೇಕಾದ್ರೆ ಅದು ಗಟ್ಟಿ ಮಾಡ್ಕೊಂಡು ನಾವು ಬಿಡಿದವ್ರು ಗಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಯಾರೇ ಏನೇ ಮಾಡೋ ಊಟ ಅಂತ ನಾವೇ ಮಾಡಬೇಕಲ್ಲ. ನಮ್ಮ ಮಟ್ಟು ತುಂಬಕ್ಕೆ ನಾವೇ ಊಟ ಹೇಗೆ ಮಾಡಬೇಕು? ನಮ್ಮ ತಲೆಯಲ್ಲಿ ಸಂಶಯ ಹೋಗ್ಲಿಕ್ಕೆ ಏನು ಮಾಡಬೇಕು? ನಾವೇ ಗಟ್ಟಿ ಮಾಡ್ಕೋಬೇಕು. ಇದರಲ್ಲಿ ಇನ್ನೊಂದು ಡಿಪೆಂಡ್ ಆಗೋ ಕೆಲಸ. ಊಟ ಮಾಡೋದಾಗಲಿ, ಸ್ವಂತ ತಿಳ್ಕೊಳ್ಳೋದಾಗಲಿ ಅವರೇ ಮಾಡಬೇಕಾದ ಕೆಲಸ. ಉಳಿದವ್ರು ಉಳಿದವ್ರು ಬೇರೆ ಕೆಲಸ ಮಾಡ್ಬೋದು. ಏನು ಮಾಡೋಕ್ಕೆ ಬರೋದಿಲ್ಲ, ನಮ್ಗೆ ಅಡುಗೆ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಆದರೆ ಅಡುಗೆ ಮಾಡಿಕೊಟ್ರೆ ಊಟ ಮಾಡೋಕ್ಕೆ ಬರುತ್ತೆ. ಊಟ ಮಾಡೋಕ್ಕೂ ಬರೋದಿಲ್ಲ, ಅಂದರೆ ಇರ್ಲಕ್ಕೂ ಬರೋದಿಲ್ಲ ಅಂತ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಅದರಲ್ಲಿ ವಿಚಿತ್ರ ವ್ಯವಸ್ಥೆ ದೇವರು ಇಟ್ಟಿದ್ದಾನೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕು ನಾವು. ನ ಚ ಪ್ರಬೋಧಸ್ಯ ಪೃಥಗಪಿ ಕಾರಣದೃಷ್ಟೇ ಕ್ವಚಿತ್ ತದೇವ ಅನಾವೃತೆ ತ್ವತ್ಕ್ರಿಯತೆ ಇತಿ ಶ್ರುತೇ ತತ್ರಾಪಿ ಈಶಕೃತತ್ವೇ ಸಮ್ಯಕ್ ಭಾವ. ದೇವರು ಮಾಡಿದ್ದ ಸ್ಪಷ್ಟವಾದ ಪ್ರಮಾಣಗಳಿವೆ. ನ ಚ ರಾಜಾದೀನ ಪೃಥಕ್ ದರ್ಶನಾತ್ ಈಶಾಂತರ ಕಲ್ಪನಾ. ಇನ್ನೊಂದು ಪ್ರಶ್ನೆ ಹಾಕ್ಕೊಂಡ, ಹೀಗೆ ಮಾಡೋಣ ಆಯ್ತು, ದೇವರೇ ಎಲ್ಲ ಮಾಡ್ತಾರೆ ತಿಳ್ಕೊ. ಅದು ಈ ದೇವರೇ ಅಂತ ಯಾಕೆ ಅನ್ಬೇಕು? ಇವ್ರು ರಿಟೈರ್ ಆಗೋ ಟ್ರಾನ್ಸ್ಫರ್ ಆಗಿ ಇನ್ನೂ ಬರ್ಬೋದಲ್ಲ. ಲೋಕದಲ್ಲಿ ಕಂಡಿಲ್ವ ನಾವೀಗ? ರಾಜ ಬದಲಾಗಿದ್ದು ಕಂಡಿಲ್ವೇ ನಾವೀಗ? ಎಷ್ಟೋ ಸರ್ತಿ ತಮಾಷೆ ಏನಾಗಿದೆ, ಡೈರಿ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದಾರೆ ಗೌರ್ಮೆಂಟಲ್ಲಿ. ಮುಂದಿನ ವರ್ಷಕ್ಕೆ ಗೌರ್ಮೆಂಟ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಹೋಗೋದು ಮತ್ತೆ ಪ್ರಿಂಟ್ ಮಾಡಬೇಕು. ಯಾಕೆ ಏನು ಹಾಕ್ತಾರೆ? ಗೌರ್ಮೆಂಟ್ ಡೈರಿಗಳು ಏನು ಮಾಡಿರ್ತಾರೆ ಅದರಲ್ಲಿ? ಕಂಪ್ಲೀಟ್ ಮಿಲ್ಕ್ ಯಾವ ಎಲ್ಲ ಹಾಕಿರ್ತಾರೆ. ಯಾವುದೂ ಇಲ್ಲ. ಅದಿಷ್ಟು ಲಕ್ಷ ಅವ್ರು ಮಾಡೋದು ಒಂದು 10-20 ಕಾಪಿ ಮಾಡೋದಿಲ್ಲಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ತಲುಪಬೇಕು. ಲಕ್ಷಾಂತರ ಮಾಡಿದ್ರು ಅಷ್ಟನ್ನು ಸುಟ್ಟು ಹಾಕಿ ಮಾಡಬೇಕು. ಬೇರೆ ದಾರಿನೇ. ಒಂದು ಉಳ್ಕೊಂಡ್ರೆ ಅಪರಾಧ ಆಗುತ್ತೆ, ತಪ್ಪಾಗುತ್ತೆ. ಆದರೆ ದೇವರು ಅದಕ್ಕೆ ಏಕೋ ನಾರಾಯಣ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ದೇವ್ರ ದೃಷ್ಟಾಂತ ಇಟ್ಟಿದ್ದಾನೆ. ಆಕಾಶ ಬದಲಾಗಿದೆಯಾ? ಇಲ್ಲ. ಅದೇ ಬುಡದೆಲ್ಲ ಬರ ಗಿಡ ಬದಲಾಗಿದ್ದು ನೋಡ್ತೇವೆ ನಾವೀಗ. ಎಷ್ಟೋ ಕಡೆ ಬಲ್ಲು ತುಳುಕ್ತಾ ಇರುತ್ತೆ ಕೆಲವು ಸಲ ನೋಡಿ, ಏನಿರೋದಿಲ್ಲ. ಆಮೇಲೆ ಜನ ಏನು ರಶ್ಶು ನೊಣ ಹೊಡೆಯೋದಿರೋದಿಲ್ಲ. ಆಕಾಶಕ್ಕೆ ಹಾಗಾಗಿದೆಯಾ? ಇಲ್ಲ. ಸೊ ದೇವರು ಹಾಗಿದ್ದ, ಅದಕ್ಕಿಂತ ಮೇಲಿದ್ದಾರೆ. ಆಕಾಶ ಸ್ಥಲಿಂಗ ಅಂತ ಹೇಳಿದ್ರಿಂದ ಗೊತ್ತಾಗುತ್ತೆ. ಎಲ್ಲದನ್ನು ಸೇರಿಸ್ಬೇಕು. ನೋಡಿದಾಗ ಎಲ್ಲವೂ ಬಿಟ್ಟು ಕೆಲಸ ಮಾಡಿದಾಗ ಕಾಣುತ್ತೆ. ಅದಕ್ಕೆ ಕಾರಣ ಬೇರೆ ಹುಡುಕಿ ಸಂಬಂಧಪಟ್ಟಿಲ್ಲ ಅಂತ ಎಲಿಮಿನೇಟ್ ಮಾಡಬೇಕಾದ್ರೆ. ಅದು ದೇಶಕಾಲ ವಿಶೇಷೇಪಿ ಸ್ವಪ್ನ. ಅಥವಾ ಇನ್ನೂ ನಾವು ವಾದ ಈ ರೀತಿ ಮಾಡ್ಬೋದು. ಏನಂತ? ಸೃಷ್ಟಿಕರ್ತ ಬ್ರಹ್ಮದೇವರು, ಲಯಕರ್ತ ಇವರು ಹೆಸರಿದೆ. ಆ್ಯಕ್ಚುಲಿ ತಪ್ಪೋದು, ಮೂರು ದೇವರೇ ಮಾಡಿಸೋದು. ಜನ ಏನು ತಿಳ್ಕೊಂಡಿದ್ದಾರೆ? ಸೃಷ್ಟಿಗೆ ಬ್ರಹ್ಮದೇವರು, ಲಯಕ್ಕೆ ಇವರು, ಸ್ಥಿತಿಗೆ ವಿಷ್ಣು ತಿಳ್ಕೊಂಡಿದ್ದಾರೆ. ಅಲ್ಲ. ಮತ್ತು ತಿಳ್ಕೊಂಡು ಮೂರು ಕೂಡ ದೇವರದೇ ಅದೊಂದು ಇದ್ದೇ ಇದೆಯಲ್ಲ, ಮರಿಬಾರ್ದು. ಇಷ್ಟಿದೆ. ಆದಷ್ಟು ಹೌದು. ಆದ್ದರಿಂದ ಸ್ವಪ್ನ ಬಿಡಿಸೋನು ಒಬ್ಬನು ಬಿಡಿಸ್ಲಿ, ನಮಗಂತೂ ಬರೋದಿಲ್ಲ, ಒಪ್ಪೋಣ. ಎಬ್ಬಿಸ್ಲಿಕ್ಕೆ ಇನ್ನೊಬ್ಬ ದೇವರು ಒಂದು ಎಬ್ಬಿಸ್ಲಿ ಅಂತ ಯಾಕೆ ಹೇಳ್ಬಾರ್ದು? ಇಲ್ಲ. ಏನು ಮಾಡ್ತಾರೆ? ಅವನೇ ಮಾಡ್ತಾನೆ. ಅದು ದೇವರು ಎರಡು ಕೆಲಸ ಮಾಡಿದ್ದಾನೆ. ತಾವೇ ಹಾಕಿದ ಗಿಡ ತಾನು ಕಡಿಯೋದಿಲ್ಲ, ನೋಡ್ತೇವೆ ನಾವೀಗ. ಆದರೆ ತಾನೇ ಕೊಟ್ಟು ಕೆಲಸ ತಾನೇ ಬೇರೆ ತೆಗಿಲಿಕ್ಕೆ ಬರೋಲ್ಲ. ಯಾರು ತೆಗಿಬೇಕು? ಡಿಸ್ಮಿಸ್ ಮಾಡೋಕ್ಕಾದ್ರೆ ಯಾರು ಮಾಡಬೇಕು? ನಮ್ಮನೆ ಕೆಲಸ ತೊಗೊಂಡು ಇನ್ನೊಂದು ಡಿಸ್ಮಿಸ್ ಮಾಡೋಕ್ಕೆ ಬರೋಲ್ಲ. ಯಾರು ಮಾಡಬೇಕು? ನಾವು ಮಾಡಬೇಕದು. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲ ಎಕ್ಸೆಪ್ಷನ್ನು ಕೊಟ್ಟಿದ್ದಾನೆ. ಅದನ್ನೆಲ್ಲ ಮೀರಿ ನಾವು ದೂರ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅಧ್ಯಯನ ಬೇಕು. ಅಧ್ಯಯನಕ್ಕೆ ಸಾಕಷ್ಟು ಶ್ರಮ ಹಾಕಬೇಕು, ಅನುಭವಕ್ಕೆ ಬರಬೇಕು. ಆಗ ಆ ಒಂದು ಸ್ಟೇಜ್ ಫುಲ್ ಮೆಚ್ಯೂರ್ ಆದಮೇಲೆ ಏನಾಗುತ್ತೆ ಅಲ್ಲಿಗೆ? ಇವತ್ತು ಮನೆ ಮೇಲೆ ಅನ್ನ ಇಡ್ತಾರೆ, ಅಕ್ಕಿ ಇಟ್ಟು ಬಿಡ್ತಾರೆ. ಒಂದು ನಿಮಿಷ ಸೆಕೆಂಡಿಗೆ ಆಗಿಬಿಡತ್ತೆ. ಅದು ಏನು ಬೇಕು ಅದಕ್ಕೆ? ಇಷ್ಟು ನೆಕ್ಸ್ಟ್ ಟೈಮ್ ಈ ಸ್ಟೇಜಲ್ಲಿ ಬೇಕು ಅದಕ್ಕೆ. ಉಳಿದ ಸ್ಟೇಜ್ ಬಿಟ್ಬಿಡಿ. ಇನ್ಮೇಲೆ ಅರ್ಧ ಗಂಟೆ ಅಂತ ಹೇಳ್ಬೋದು. ಬಸ್ 1 ಗಂಟೆ ಹೋಗುತ್ತೆ ಅಂತ ತಿಳ್ಕೊಂಡು ಮೈಸೂರಿಗೆ
ಬಟ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗ್ತಿಲ್ಲ. ಒಂದು ಗಂಟೆಯಲ್ಲೇ ಕೂತಿದ್ರೆ ಅಲ್ಲೇ ಇರುತ್ತೆ ಅಷ್ಟೇ. ನಮ್ಮ ಸಾಧನೆ ಏನಾಗಿದೆ ಅಂದರೆ ಇವತ್ತು ಮುಂದಕ್ಕೆ ಹೋಗ್ತಾನೆ ಇಲ್ಲ, ಆದ್ದರಿಂದ ಮುಂದಕ್ಕೆ ರಿಸಲ್ಟ್ ಕಾಣ್ತಾ ಇಲ್ಲ. ಒಂದು ಸ್ಟೇಜ್ ಬರಬೇಕು, ಒಲೆ ಮೇಲೆ ಇಟ್ಟ ಮೇಲೆ ಶುರು, ಅಡಿಗೆಗೆ ಇಟ್ಟ ಮೇಲೆ ಇಷ್ಟು ಹೊತ್ತಬೇಕು. ಅರ್ಥ ಆಯ್ತಾ? ಪರೀಕ್ಷೆ ಬೆಲ್ ಹೊಡೆದ್ಮೇಲೆ ಮೂರು ತಾಸು. ಗೊತ್ತಾಯ್ತು? ಇದ್ರ ವ್ಯವಸ್ಥೆ ಹೇಗಿದೆಯೋ ನಮ್ಗೆ ಆ ವ್ಯವಸ್ಥೆ ಅರ್ಥ ಆದರೆ ದೇವ್ರು ನಂಬಿಟ್ಬಿಟ್ಟು ಏನಾಯ್ತು ನೋಡಿದೆ ಅಂತ ಕೇಳ್ತಾ. ನಂಬಿದ್ದು ಇವತ್ತು ನೀವು ನಂಬ್ತಾ ಇದ್ದೆ ಅಷ್ಟು ಇಷ್ಟು ಬಿಟ್ಟುಬಿಟ್ಟು ಸ್ವಲ್ಪ ಜಸ್ಟ್ ವೇಟ್ ಆಗುತ್ತೆ ಅಂತ. ಆಗಲೇ ಏನಾಗಬೇಕು, ದೇವ್ರು ಸದ್ಯ ನಂಬಿದ್ದು ಮಾರಾಯ ಪರವಾಗಿಲ್ಲ ಥ್ಯಾಂಕ್ಸ್ ಅಂತ ಬರ್ತಾನ? ಇಲ್ಲ. ಅವನು ಎಷ್ಟೋ ಕರ್ಮಗಳು ಬಿದ್ದಿದೆ ಅವನಿಗೆ. ಮತ್ತೆ ಪಾತ್ರೆನ ತುಂಬ ಕ್ಲೀನ್ ಪಾತ್ರೆ ಮಡಿ ತೊಗೋಬೇಕು ಅಂತ ನೀರಿನಲ್ಲಂತೆ ತೊಗೊಂಬಿಟ್ಟ, ಬೋದಾಯ್ತು. ಸಿಕ್ಕಾಬಿಟ್ಟು ಕೊಳಕು, ಎಷ್ಟೊತ್ತು ಬೇಕಾದ್ರೆ ಹೋಗ್ಬೇಕಾದ್ರೆ ಕೆಲವು ಅಡುಗೆ ಮಾಡಬೇಕು ಕಪ್ಪು ಬಿಡಿಸ್ಬಿಡ್ತಾರೆ ಗೊತ್ತಾ ಪಾತ್ರೆಗಳಿಗೆಲ್ಲ. ಅದು ಹೋಗ್ಬೇಕಾದ್ರೆ ಭಯಂಕರ ಎಷ್ಟೊತ್ತು ಒಳ್ಳೆಕಾರು ತೂತು ಬಿಟ್ಬಿಡುತ್ತೆ ಅಲ್ಲೇ, ಅಷ್ಟು ಗಟ್ಟಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ನಮ್ಮ ಪರ ಎಷ್ಟೋ ಜನ ಅಂಟ್ಕೊಂಡ್ಬಿಡ್ಬೇಕಾದ್ರೆ ಅಷ್ಟು ಸುಲಭ ಹೋಗುತ್ತೆ ಅದು. ಬಟ್ ಹೋಗುತ್ತೆ, ಅದು ನಿಜ. ಮತ್ತು ಅದಕ್ಕೆ ತಕ್ಕಂತೆ ಔಷಧಿ ಹಾಕ್ತದೆ. ಎಲ್ಲರೂ ಒಂದೇ ಔಷಧಿ ಹಾಗಿಲ್ವೋ ಹಾಗೆ ಬೇರೆ ಬೇರೆ ರೆಮಿಡಿ ಇರೋದ್ರಿಂದ ಪ್ರಾಪರ್ ರೆಮಿಡಿ ಹುಡುಕಿ ಕೆಲಸ ಮಾಡಿದ್ರೆ ಹಾಗೆ ಆಗುತ್ತೆ. ದೇಶಕಾಲ ವಿಶೇಷೇಪಿ ಸ್ವಪ್ನಾದೀನಾಂ ಸಯೇವ ಹಿ ತಿರಸ್ಕರ್ತ ಚಕರ್ತ ಚ ನ ಖಂಡೇಶ ಸ್ತರಾಜವತ್ ನೆನ್ಬಿಡ್ಬೋದು. ದೇವರು ಎಂದೂ ಕೂಡ ಖಂಡೇಶ ಅಲ್ಲ. ಖಂಡೇಶ ಅಂದರೆ ಏನು? ಖಂಡ ಅಂದರೆ ಏಕದೇಶ, ಒಂದು ಪಾರ್ಟಿ. ಚೀಫ್ ಮಿನಿಸ್ಟರ್ ಕರ್ನಾಟಕಕ್ಕಷ್ಟೇ, ಚೀಫ್ ಮಿನಿಸ್ಟರ್ ನಮ್ಮ ದೇಶಕ್ಕಷ್ಟೇ ಎಲ್ಲ ತಿಳ್ಕೊಂಡಾಗ ದೇವರು ಆ ರೀತಿ ಅಲ್ಲ. ಅಮೇರಿಕ ಬೇರೆ ಪ್ರೆಸಿಡೆಂಟ್ ಇದ್ದ, ನಮ್ಮನೆ ಬೇರೆ, ನಿಮ್ಮ ಡೆಲ್ಲಿ ಹೋಗ್ತೀರಾ ಅಲ್ಲಿ ಬೇರೆ ಒಬ್ಬ ದೇವರು ಇದ್ದಾರೆ ಅಂತ ಹೇಳ್ತಾರ? ಅಲ್ಲೊಬ್ಬ ದೇವರು ಇದ್ದಾನೆ ನೋಡ, ಅಲ್ಲೊಬ್ಬ ದೇವ್ರು, ಇದೇ ದೇವರೇ ಎಲ್ಲ ಕಡೆ ಇದ್ದಾನೆ. ಆದ್ದರಿಂದ ಶಿಕ್ಷೆ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅಕೌಂಟ್ ಕ್ಲೋಸ್ ಮಾಡೋಕ್ಕೆ ಬರೋಲ್ಲ. ಕೆಲವು ಅಪರಾಧಿಗಳು ಎಸ್ಕೇಪ್ ಆಗಿ ಬೇರೆ ದೇಶಕ್ಕೆ ಹೋಗ್ಬಿಡು ಟ್ರೈ ಮಾಡ್ತಾರೆ ಉಳ್ಕೊಳಕ್ಕೆ, ಮಾಡ್ತಿದ್ದಾರೋ ಇಲ್ಲೋ, ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ದೇವ್ರು ಎಲ್ಲ ಕಡೆ ಇರೋದ್ರಿಂದ ಮೂದೋಯ್ತು. ನಚ ಮೋಹೆ ಬ್ರಹ್ಮಪ್ರಾಪ್ತಿರೇವಾ ಪೃಥಕ್ ಅವಸ್ಥಾನತ್ವಾದಿತಿ ವಾಚ್ಯಂ ವಿಶೇಷ ಪರಿಶೇಷಮಾನಾದರ್ಥಪ್ರಾಪ್ತಿತ್ವ ಅವಗಮ. ಇದೊಂದು ಸೂಕ್ಷ್ಮ ವಿಚಾರ. ಇದು ಮೂರು ಅವಸ್ಥೆ ಹೇಳಿದ್ರಿ ನೀವೀಗ. ಒಂದು ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಇದು ಮೂರು ಅವಸ್ಥೆ ದೇವರು ಎಲ್ಲೆಲ್ಲಿರ್ತಾನೆ ಹೇಳಿದ್ದೀರಿ. ಆದರೆ ಮೂರ್ಛಾವಸ್ಥೆಯಲ್ಲಿರ್ತಾರೆ ಪ್ರಶ್ನೆ. ಮೂರ್ಛೆವುದು ಅವಸ್ಥೆ ಯಾಕಂದ್ರೆ ನಿತ್ಯ ಹೇಳಲಿಲ್ಲ ಅಂತ ಕೇಳಿದರೆ, ನಿತ್ಯ ಮೂರ್ಛೆ ಬರೋದಿಲ್ಲ ಅಂದರೆ ನಿತ್ಯದ ವ್ಯವಸ್ಥೆ ಅಲ್ಲ ಅದು. ಮತ್ತು ಎಲ್ರಿಗೂ ಬರಬೇಕಂತ ನೀವು ಇಲ್ಲವೂ ಇಲ್ಲ, ಒಂದವರಿಗಷ್ಟೇ. ಅದಕ್ಕೇನಂತ ಕರೀತಾರೆ? ಈ ಕಡೆಗೆ ಅದು ಎಚ್ಚರ, ಒಂದು ಕಡೆ ನೋಡಿದರೆ ನಿದ್ರೆ ಅಲ್ಲ, ಇನ್ನೊಂದು ಕಡೆ ನೋಡಿದರೆ ಎಚ್ಚರ ಅಲ್ಲ, ಸ್ವಪ್ನವೂ ಅಲ್ಲ. ಸೊ ನಾಲ್ಕನೇ ಅವಸ್ಥೆ ಅದು. ನಾಲ್ಕನೇ ಅವಸ್ಥೆ ಯಾತಕ್ಕೆ ಹೇಳಲಿಲ್ಲ ಅಂದರೆ ಏನದು? ಎಲ್ರಿಗೂ ಬಿಡೋದಿಲ್ಲ, ಯಾವಾಗಲೂ ಬಿಡಬೇಕಂತ ನಿಯಮ ಇಲ್ಲ. ಆದ್ದರಿಂದ ಅವಾಗೇನು ಹೇಳಬೇಕಾಗ, ದೇವರು ಪೂರ್ತಿ ಫ್ರೀಲಿ ಬಂದರೆ ಪ್ರಾಜ್ಞಾ ರೂಪ, ಇನ್ನು ಬಿಟ್ವೀನ್ ಇದ್ದಾನೆ, ಸ್ವಪ್ನವನ್ನೆಲ್ಲ ಸ್ಥಿತಿ ಇದರಲ್ಲಿದ್ದಾನೆ. ಅಲ್ಲಿದ್ದಾಗ ಏನು ಬರುತ್ತೆ? ಮೂರ್ಛೆ ಬರುತ್ತೆ. ಗೊತ್ತಾಯ್ತಾ? ಇದು ತಿಳ್ಕೊಂಡಿರ್ಬೇಕು. ದೇವರು ಮೂರು ಸ್ಥಳದಲ್ಲಿರೋದು ನಿತ್ಯ, ಎಲ್ಲರಿಗೂ ಕಾಮನ್ ಆಗಿರೋದು. ಇದು ಅನಿತ್ಯ ಮತ್ತು ಎಲ್ರಿಗೂ ಅಲ್ಲ ಬೇರೆ. ಅದಕ್ಕೆ ವ್ಯವಸ್ಥೆ ಅರ್ಧ ಪ್ರಾಪ್ತಿ ಅಂತ ಹೇಳ್ತಾರೆ. ಏನಲ್ಲ ಪೂರ್ತಿ ಪ್ರಾಪ್ತಿ ಅಲ್ಲ. ಇದೆ ನೋಡಿ, ಪದ ಇದೆ, ವಿಶೇಷಮಾನ ಅರ್ಧ ಪ್ರಾಪ್ತಿತ್ವ ಅವಗಮ. ಅರ್ಧ ಪ್ರಾಪ್ತಿ ಅಂತ ತಿಳಿದಿರೋದ್ರಿಂದ ಅಲ್ಲೂ ಕೂಡ ಪರಮಾತ್ಮ ಏನು ಮಾಡ್ತಾನೆ? ಈ ವ್ಯವಸ್ಥೆಯಿಂದನೇ ಮೂರ್ಛೆಯನ್ನು ಕೊಡ್ತಾನೆ. ಹೌದೌದು. ರೋಗ ಅಲ್ಲ, ಅಲ್ಲ ರೋಗದಲ್ಲ, ಎರಡಿದೆ. ರೋಗ ಅಲ್ಲ, ಜ್ವರ ತಲೆ ಪೆಟ್ಬಿಡುತ್ತೆ, ಮೂರ್ಛಿತರಾಗ್ತಾರೆ. ಅದು ರೋಗ ಅಲ್ಲ, ಅದು ಪೆಟ್ಟಿನಿಂದ ಬಂದಿದೆ. ಅರ್ಥ ಆಯ್ತಾ? ಮೂರ್ಛೆ ರೋಗ ಬೇರೆ, ಅದು ಮೂರ್ಛೆ ರೋಗ ಡಿಸೀಸ್. ಅದು ಆ ಡಿಸೀಸಲ್ಲಿ ಅದು ಈ ಮೂರ್ಛೆಗೆ ಅವ್ರಿಗೆ ಡಿಫ್ರೆನ್ಸ್ ಇದೆ. ಈ ಮೂರ್ಛೆಯಲ್ಲಿ ಏನೂ ಗೊತ್ತಾಗ, ಅಮೃತ ಕೊಯ್ಕ ಒದ್ದಾಡ್ತಿರ್ತಾರೆ ಅವರು. ನಮಗೆ ಒದ್ದಾಡೋದು ಕಾಣಿಸೋದಿಲ್ಲ. ಕೋಮದಲ್ಲಿರ್ತಾರಲ್ಲ, ಕೋಮದಲ್ಲಿ ಮೂರ್ಛೆನೇ ಅದು, ಪೂರ್ತಿ ನಿಜವಾದ ಮೂರ್ಛೆ ಅದು. ನಾವು ಏನು ಮಾಡಿದ್ರೆ ಗೊತ್ತುಕೊಂಡು ಏನೂ ಗೊತ್ತಾಗಲ್ಲ. ಇಲ್ಲಿ ಹಾಗಲ್ಲ, ನಿನಗೆ ಗೊತ್ತಿದೆ ಆದರೆ ಬ್ಯಾಡ್ಕೊಳಕ್ಕೆ ಬರ್ತಾಯಿಲ್ಲ ಅಷ್ಟೇ. ಈ ವಿಚಿತ್ರ ಮೂರ್ಛೆ ಇದು, ಮೂರ್ಛೆ ರೋಗ ಅಂತ ಹೇಳಿದಾಗ ಆ ಕ್ಷಣಕ್ಕೆ ಪೂರ್ತಿ ಎಚ್ಚರದ ಬೀಳೋದಿಲ್ಲ. ನೋಡಿದ್ದಾರೆ ಮೂರ್ಛೆ ಬಂದವ್ರನ್ನ, ಒದ್ದಾಡೋದು ನಮಗೆ ಕಾಣಿಸುತ್ತೆ, ಕೋಮದಲ್ಲಿ ಕಾಣಿಸೋದಿಲ್ಲ, ಮೂಮೆಂಟೇ ಇರೋದು. ಅದು ಮೂರ್ಛೆ. ತಲೆ ಮೇಲೆ ಜೋರ ಪೆಟ್ಟು ಬಿತ್ತು, ಅದು ಮೂರ್ಛೆ ಬಂದಾಗ. ಅದು ಇವೆಲ್ಲ ಅನ್ಕಾನ್ಷಿಯಸ್ಸು. ಇದು ಕಾನ್ಷಿಯಸ್ ಇದೆ ಇದರಲ್ಲಿ ಅವರಿಗೆ. ಈದಿಲ್ಲ, ಬಾಹ್ಯದ ಇದೆಲ್ಲದೆ ಹೋದರೂ ಕೂಡ ಈ ನೋಸ್ ದುಃಖ ಪಡೋದಲ್ಲ, ನಮಗೆ ಗೊತ್ತಾಗುತ್ತೆ. ಅಲ್ಲಿ ಅದು ಕೂಡ ಗೊತ್ತಾಗಲ್ಲ. ಆ ಮೂರ್ಛೆಯಲ್ಲಿ ಏನಾಗುತ್ತೆ ಅಂದರೆ ನಮಗೇನೂ ಗೊತ್ತಾಗುತ್ತೆ. ಅವ್ರಿಗೆ ಮಾತ್ರ ದುಃಖ ಅನುಭವಿಸ್ತಾ ಇರ್ತಾರೆ, ನಮಗೆ ಕಾಣಿಸೋದಿಲ್ಲ. ಅವ್ನು ಸುಖವಾಗಿದ್ದರೆ ಬಿಡ ಅನ್ಕೊಂಡ್ಬಿಡ್ತೀವಿ ನಾವು, ಅಷ್ಟೇ ಆಗಿರೋದಿಲ್ಲ. ಹಾಂ, ಅದು ಬೇರೆ, ಅದು ಇನ್ನೊಂದು ಅವಸ್ಥೆ. ಈ ಮೂರ್ಛೆಗಿಂತ ಬೇರೆ ಅದು. ಅದು ಇದು ರೋಗ ಹೇಗೆ ಎಲಿಮಿನೇಟ್ ಆಗುತ್ತೋ ಆ ತಾತ್ಕಾಲಿಕ ಇದು ಮಾಡ್ತಾರೆ ಅವರು, ಡೀಲಿಂಗ್ ಮಾಡ್ತಾರೆ ಮನಸ್ಸಿಗೂ. ಅದಕ್ಕೆ ಮನಸ್ಸು ಡೀಲಿಂಗ್ ಆಗೋದಿಲ್ಲ ಮೂರ್ಛಾವಸ್ಥೆಯಲ್ಲಿ. ಗೊತ್ತಾ? ಜಾಗ್ರತೆ ದುಃಖ ಪಡೋದು, ಡೀಲಿಂಗ್ ಮಾಡ್ತಾರೆ.
ಅದು ಟೆಂಪರರಿ. ನಾವೇ ಒತ್ಕೊಂಡ್ರೆ ಕೆಲಸಕ್ಕೆ ಏನಾಗಲ್ಲ, ಅದು ಜಡ್ಗೆ ಕಾಲಿಗೆ ಇದಾಗುತ್ತೆ, ಮರಗಟ್ಟತ್ತಲ್ಲ, ಗೊತ್ತಾಗೋದಿಲ್ಲ ಏನು ಕೂಡ. ಮೂರ್ಛೆ ಅಂತ ಕರಿಬಾರ್ದು, ಮೂರ್ಛೆ ಅಲ್ಲ. ಸಂವೇದನೆ ಲಿಂಕ್ ತಪ್ಪಿದೆ ಅಷ್ಟೇ. ಸ್ವಲ್ಪ ತಪ್ಪೆ ಸರಿ ಹೋಗ್ಬಿಡ, ಅದು ಹಾಗಲ್ಲ. ಸುಷುಪ್ತಿಗೂ ಬರೋದು ವಿಶೇಷ ಅವಸ್ಥೆ. ಅವನು ನೋವಾಗ್ತದೆ, ಮೂರ್ಛಾವಸ್ಥೆಯಲ್ಲಿ ಭಾರಿ ನೋವಾಗುತ್ತೆ, ಸ್ವಲ್ಪ ಅಲ್ಲ ಭಾರಿ ನೋವಾಗುತ್ತೆ. ಏನೋ ಎಷ್ಟೊತ್ತು ತುಂಬ ರೋಗ ಜಾಸ್ತಿ ಆದವರು ಸಾಯೋದು ಆಸೆ ಇದಕ್ಕೆ ಅಂತ ಅಂತಾರಲ್ಲ, ಹಾಗೆ ಮೂರ್ಛೆ ಬಂದು ಅಷ್ಟು ದುಃಖ ಕೊಡುತ್ತೆ ಅಂತ. ಹಾಂ ಹೌದೌದು, ಏನು ಬೇಕಾರಾಗ್ತದೆ. ಹಾಂ ಅದು ತಲೆನೋವು, ಅದು ಆ ಡೇಸ್ ಬೇರೆ. ತುಂಬ ತಲೆನೋವಾಗಿದ್ದಕ್ಕೇನಾದರೆ ಬಿದ್ದುಬಿಟ್ಟು ಅಷ್ಟೇ, ತಡ್ಕೊಳ್ಳಾರ್ದೆ ಬಿದ್ದಿತ್ತು, ಇದಲ್ಲ. ಸೊ ಅಲ್ಲಿಗಿರಲಿ. ನಾಳೆ ದಿವಸ ಇದು ಈಗ ಉಪನಿಷತ್ತಿಗೆ ಇವೆಲ್ಲ ಅರ್ಥ ಆಯ್ತಾ? ಸರಿಯಾಗಿ ನೋಡ್ತಾ ಹೋದರೆ ಇದು ಶಾಸ್ತ್ರ ಅಂದರೆ ಅಧ್ಯಯನ ಅಂದರೆ ಹಾಗೆ. ವರ್ಡ್ಸ್ ಅಧ್ಯಯನ ಅಲ್ಲ, ವರ್ಡ್ಸ್ ಬೇಕು ನಮಗೆ, ಇದು ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ನಿಲ್ಲಬಾರ್ದು, ಅರ್ಥ ಆಯ್ತಾ? ನಿಂತುಬಿಟ್ರೆ ತಪ್ಪಾಗ್ತದೆ.